ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಸೂರು ರಸ್ತೆಯ ಕೋನಪ್ಪನ ಅಗ್ರಹಾರದಲ್ಲಿ ಇರುವಂತಹ ಈ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. 516ನೇ ಕೆಂಪೇಗೌಡ ಜಯಂತಿಯ ಆಚರಣೆಯ ಅಂಗವಾಗಿ ಎಲ್ಲ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಕೆಂಪೇಗೌಡರ ಮೆರವಣಿಗೆ ಮಾಡುವ ಮುಖೇನ, ಹಾಗೆಯೇ ಎಲ್ಲ ವಾದ್ಯ ವೃಂದದೊಂದಿಗೆ ಈ ಮೆರವಣಿಗೆ ಮಾಡುವ ಮುಖೇನ, ಹಾಗೆಯೇ ಈ ಸಂಘದ ಒಡಗೂಡಿ ಎಲ್ಲ ನಾಯಕರು, ಸ್ಥಳೀಯ ನಾಯಕರು, ಇಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಸೇರಿರ್ತಕ್ಕಂಥದ್ದು ಸ್ಥಳೀಯ ನಾಯಕರು ಎಲ್ಲರೂ ಸೇರಿದ್ದಾರೆ. ಇದರ ಮುಖಂಡತ್ವ ಶ್ರೀಯುತ ಶಿವಾರೆಡ್ಡಿಯವರು, ಈ ಸಂಘದ ಮುಖೇನ ಮುನ್ರಾಜ್ ಅವರು, ಹಾಗೆ ವೆಂಕಟೇಶ್ ಗೌಡರು, ಇನ್ನುಳಿದಂತೆ ವೆಂಕಟೇಶ್ ರೆಡ್ಡಿಯವರು, ಜಿಂಬಾಬು, ಮಾಜಿ ಕಾರ್ಪೊರೇಟ್ರು, ಹೀಗೆ ಹಲವಾರು ವ್ಯಕ್ತಿಗಳು ಸೇರಿದ್ದಾರೆ. ಎಲ್ಲ ರೀತಿಯ ಪಕ್ಷಾತೀತವಾಗಿ ನಡೆದಂಥ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಅದ್ಭುತವಾಗಿ ನಡೀತು. ಈ ಕಾರ್ಯಕ್ರಮ ನೋಡಿ, ಮೆರವಣಿಗೆ ಮುಖೇನ ಹೋಗ್ತಾ ಇರುವಂಥದ್ದು, ಇಡೀ ಗ್ರಾಮದ ತುಂಬೆಲ್ಲ ಮೆರವಣಿಗೆ ಮಾಡುವ ಮುಖೇನ ಕೆಂಪೇಗೌಡರ ಜಯಂತಿಯ ಆಚರಣೆಯನ್ನು ಆಚರಿಸಲಾಯಿತು. ಇದು ಒಂಥರ ವಿಶಿಷ್ಟಪೂರ್ಣವಾಗಿ ಭಾವೈಕ್ಯತೆಯ ಸಂಕೇತವಾಗಿ, ಹಾಗೆ ವೈಶಿಷ್ಟ್ಯದೊಂದಿಗೆ ಮಾಡಿದಂಥ ಈ ಕಾರ್ಯಕ್ರಮ ಎಲ್ಲರ ಮನಸ್ಸನ್ನು ಸೂರೆಗೊಂಡಿತ್ತು. ಸ್ಥಳೀಯ ಜನತೆ ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಉತ್ತೇಜನ ಕೊಟ್ಟರು. ಈ ಸ್ಥಳೀಯ ಜನತೆಯ ಉತ್ತೇಜನ, ಸಹಕಾರ, ಈ ಎಲ್ಲ ಮುಖಂಡರು ಸೇರಿದಂಥ ಈ ಸಂದರ್ಭದಲ್ಲಿ ಕೆಂಪೇಗೌಡರ ಜಯಂತಿಯ ಯಶಸ್ಸು ಆ ಭಾಗದ ಜನತೆಗೆ ಸಲ್ಲಬೇಕು. ಹಾಗೆ ಇಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಸ್ಥಳೀಯ ಮುಖಂಡರು ಸೇರಿದ್ರಲ್ವ, ಅವರೆಲ್ಲರಿಗೂ ಈ ಜಯಂತಿಯ ಆಚರಣೆಯ ಒಂದು ಸುಲಭ ವಿಧಾನದ ಕಾರ್ಯಕ್ರಮನ ಇವರೆಲ್ಲರಿಗೂ ಅರ್ಪಿಸ್ಬೇಕು. ಯಾಕೆಂತಂದರೆ ಯಾರು ಎಲ್ಲೂ ಯಾವುದೇ ಒಂದು ವಿಷಬೀಜದ ಮಾತುಗಳನ್ನ ಬಿತ್ತದೆ, ಜಯಂತಿಗೆ, ಕೆಂಪೇಗೌಡ ಜಯಂತಿಯ ಆಚರಣೆಗೆ ಏನು ಬೇಕೋ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ, ಯಾವುದೇ ರಾಜಕೀಯ ಬೆರೆಸದಲೆ, ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಮಾಡದಲೆ, ಸ್ಥಳೀಯವಾಗಿ ಜನರನ್ನು ಸೇರಿಸಿ, ಜನರೊಳಗೆ ಇವರು ಒಂದಾಗಿ ಸೇರಿಕೊಂಡು ಎಲ್ಲರೂ ಸಾಮಾನ್ಯರಾಗಿ ಈ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದು ಭಾಳ ವಿಶೇಷವಾಗಿತ್ತು, ಅದ್ಭುತವಾಗಿತ್ತು. ತುಂಬ ಒಂದು ರೀತಿ ಮನಸ್ಸಿಗೆ ಮುದ ಕೊಡುವಂಥ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಇಲ್ಲಿ ಶಿವಾರೆಡ್ಡಿಯವರು, ಆಮೇಲೆ ವೆಂಕಟೇಶ್ ರೆಡ್ಡಿಯವರು, ಹಾಗೆ ನಮ್ಮ ಜಿಂಬಾಬು ಅವರು, ಮುನ್ರಾಜ್ ಅವರು, ಹೀಗೆ ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಭಾಗವಹಿಸಿ, ಕಾರ್ಯಕರ್ತರು, ಹಾಗೆ ಸಂಘಟನೆಯವರು, ಅತಿ ಮುಖ್ಯವಾಗಿ ಸಂಘಟನೆಯವ್ರನ್ನ ಬಿಟ್ಬಿಟ್ರೆ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದು, ಹಾಗೆ ಈ ವಿಡಿಯೋ ಅಪ್ಡೇಟ್ ಮಾಡ್ತಾ ಇರೋದಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ಈ ಸಂಘದ ಮುಖೇನ ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಒಂದೇ ವೇದಿಕೆಗೆ ಕರ್ಕೊಂಬಂದು, ಒಂದೇ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಸಂಘದ ಪದಾಧಿಕಾರಿಗಳ ಒಂದು ಹೆಮ್ಮೆಯ ವಿಷಯ ಕೂಡ ಹೌದು. ಈ ಸಂಘಕ್ಕೆ ಒಂದು ಗೌರವ ಬರುವಂಥದ್ದು ಹೌದು. ಯಾಕೆಂದರೆ ಎಲ್ಲ ವೇದಿಕೆಗಳಲ್ಲಿ ಒಂದೊಂದು ಬಣ, ಅಂದರೆ ಪಕ್ಷದ ಬಣ,
ಒಂದು ಬಿ ಜೆ ಪಿ ಆಗ್ಬೋದು, ಜೆ ಡಿ ಎಸ್ ಆಗ್ಬೋದು, ಅಥವಾ ಕಾಂಗ್ರೆಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಈ ರೀತಿ. ಆದರೆ ಇಲ್ಲಿ ಪಕ್ಷಾತೀತವಾಗಿ ಕೆಂಪೇಗೌಡರ ಜಯಂತಿಯ ಆಚರಣೆ ಮಾಡಿರ್ತಕ್ಕಂಥದ್ದು ತುಂಬ ಒಂದು ರೀತಿ ಸಡಗರ ಸಂಭ್ರಮದ ಮನೆ ಮಾತಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರ್ದು. ಮತ್ತಷ್ಟು ಕಾರ್ಯಕ್ರಮಗಳು ಹೆಚ್ಚೆಚ್ಚು ಈ ಸಂಘಟನೆಯ ಮುಖೇನ ಮೂಡಿ ಬರಲಿ, ಹಾಗೆ ಬೆಳೀತಾ ಹೋಗಲಿ, ಇದು ಬೆಳೆಸ್ತಾ ಹೋಗಲಿ ಅಂತ ಹೇಳ್ತಾ, ಇದೇ ರೀತಿ ಎಲ್ಲ ಪಕ್ಷದ ಪದಾಧಿಕಾರಿಗಳು ಹಾಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೂಡ ಇವರ ಪ್ರತಿ ಕಾರ್ಯಕ್ರಮದಲ್ಲೂ ಹಾಗೆ ಪ್ರತಿ ವೇದಿಕೆಯಲ್ಲೂ ಇವರು ಎಲ್ಲ ಪಕ್ಷದ ಮುಖಂಡರುಗಳು ಇದೇ ರೀತಿ ವೇದಿಕೆ ಹಂಚ್ಕೊಳ್ತಾ ಬರಲಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಇದು ಕೆಂಪೇಗೌಡರ ಜಯಂತಿ ಆಗಿರೋದ್ರಿಂದ ಎಲ್ಲ ಪಕ್ಷದವ್ರಿಗೂ ಹಾಗೆ ಈ ಸಂಘಟನೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಹಾಗೆ ಇನ್ನು ಮುಂದಿನ ಕಾರ್ಯಕ್ರಮಗಳು ಇನ್ನೂ ದೊಡ್ಡದಾಗಿ ನಡೆಸ್ತಾ ಹೋಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.